ಈ ವ್ಯಕ್ತಿಗೆ ಎಂತಹ ದುರಹಂಕಾರ ಇರಬೇಕು ಅಂತ ಹೇಳಿ ಮೊದಲನೇ ಬಾರಿ ಹೇಳಿಕೆಯನ್ನು ಕೊಟ್ಟಾಗ ಏನೋ ಒಂದು ಹೇಳಿರಬಹುದು ಅಂದ್ಕೊಂಡಿದ್ವಿ. ಎರಡನೇ ಬಾರಿನೂ ಕೂಡ ನಾನು ಕ್ಷಮೆ ಕೇಳಲ್ಲ ಅಂತಾರೆ. ಮೂರನೇ ಬಾರಿಗೆ ನಾನು ಕ್ಷಮೆ ಕೇಳುವಂಥದ್ದು ಏನೂ ಹೇಳಿಲ್ಲ ಅಂತಾರೆ. ಮತ್ತೆ ಹೇಳಿದ್ದು ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ತಾರೆ. ಈಗ ಜನ ಎಲ್ಲ ಚೀತು ಅಂತಿದ್ದಾರೆ. ಆದರೂ ಕೂಡ ಡೋಂಟ್ ಕೇರ್ ಅಪ್ಪನಿಗೆ. ಯಾಕೆ ಅಂತಂದರೆ ಗೊತ್ತು, ಕ್ಷಮೆ ಕೇಳಿ ಅಂತ ಅವ್ರು ಹೇಳ್ತಾರೆ, ಕೊನೆಗೆ ಏನೂ ಮಾಡೋದಿಲ್ಲ ಅಂತ ಹೇಳಿ. ಒಂದು ಸಲ ಬ್ಯಾನ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಕರೆಕ್ಟಾಗಿರುತ್ತೆ. ಸ್ಟೋರಿ ನೋಡಿ. ಕನ್ನಡಿಗರನ್ನ ಕೆರಳಿಸಿದ ಕಮಲ್ ಉದ್ದಟತನ, ಮತ್ತೆ ಮೊಂಡುತನ, ಕನ್ನಡಿಗರ ಕಿಚ್ಚು. ಎಸ್, ಕನ್ನಡ ತಮಿಳಿನಿಂದ ಹುಟ್ಟಿದೆ ಎಂಬ ತಮಿಳು ನಟ ಕಮಲ್ ಹಾಸನ್ ಹೇಳಿಕೆ ಕನ್ನಡಿಗರನ್ನ ರೊಚ್ಚಿಗೆಬ್ಬಿಸಿದೆ. ಕಮಲ್ ವಿವಾದಾತ್ಮಕ ಹೇಳಿಕೆ ವಿರುದ್ಧ ಕೆರಳಿರುವಂತಹ ಕನ್ನಡಿಗರು ಭಾರಿ ಆಕ್ರೋಶ ಹೊರಹಾಕಿದ್ದಾರೆ. ಇಷ್ಟಾದ್ರೂ ಬುದ್ಧಿ ಕಲಿಯದ ನಟ ಕಮಲ್ ಹಾಸನ್ ಮತ್ತೆ ಮೊಂಡಾಟವಾಡಿದ್ದಾರೆ. ನಾನು ಹೇಳಿದ್ದು ನನ್ನ ಪ್ರಕಾರ ಸರಿ, ನಾನು ಕ್ಷಮೆ ಕೇಳಲ್ಲ ಅಂತ ಹೇಳಿದ್ದಾರೆ. ಇದು ಕನ್ನಡಿಗರನ್ನ ಮತ್ತೆ ಕಿಚ್ಚೆಬ್ಬಿಸಿದೆ. See, they are confusing the issue. I think what I said was said out of love and with a lot of historians who taught me language history, and that I didn't mean anything. So let's leave all these very in-depth discussions to historians, archaeologists, and language experts. Both those who criticize me for this statement of love, I spoke to Mr. Shivanna. ಬೆಂಗಳೂರಿಗೆ ಬಂದರೂ ಕನ್ನಡಿಗರ ಕ್ಷಮೆ ಕೇಳದ ಕಮಲ್ ಮೊನ್ನೆ ಕೇರಳದಲ್ಲಿ ನಡೆದ ಸಿನಿಮಾ ಸುದ್ದಿಗೋಷ್ಠಿಯಲ್ಲಿ ಮತ್ತೆ ಉದ್ದಟತನ ಪ್ರದರ್ಶಿಸಿದ್ರು. ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ, ನಾನು ಕ್ಷಮೆ ಕೇಳುವಂತಹ ಹೇಳಿಕೆಯನ್ನು ನೀಡಿಲ್ಲ. ತಮಿಳಿನಿಂದಲೇ ಕನ್ನಡ ಬಂದಿದ್ದು ಹೇಳಿಕೆ ಸರಿಯಾಗಿದೆ. ಇತಿಹಾಸ ಭಾಷಾ ತಜ್ಞರು ಅವರು ಹೇಳಿದ್ದನ್ನೇ ನಾನು ಹೇಳಿದ್ದೀನಿ ಅಂತ ತೀವ್ರ ವಿರೋಧದ ನಡುವೆ ಕೂಡ ಕಮಲ್ ಹಾಸನ್ ಮೊಂಡುವಾದ ಮಾಡಿದ್ರು. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ಕನ್ನಡಿಗರ ಆಕ್ರೋಶಕ್ಕೆ ಕಾರಣರಾದ ಕಮಲ್ ಹಾಸನ್ ಪ್ರತಿ ಬಾರಿ ತಮ್ಮ ಮಾತನ್ನ ಸಮರ್ಥನೆ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಕ್ಷಮೆ ಕೇಳೋದೇ ಇಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಬೇರೆ ಎಲ್ಲ ರಾಜ್ಯದಲ್ಲೂ ಪ್ರಚಾರದಲ್ಲಿ ಭಾಗಿಯಾಗಿದ್ದ ವೇಳೆ ಇದೇ ಮಾತನ್ನ ಆಡ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಿದ್ದಾಗ ಮಾತ್ರ ತಪ್ಪಿಸಿಕೊಂಡು ಓಡೋಗಿದ್ದಾರೆ. ಹೀಗಾಗಿ ಅವರ ಥಗ್ ಲೈಫ್ ಸಿನಿಮಾಕ್ಕೆ ಕರ್ನಾಟಕದಲ್ಲಿ ಭಾರೀ ಕಂಟಕ ಎದುರಾಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕಮಲ್ ಹಾಸನ್ ಮೊಂಡುತನಕ್ಕೆ ಕನ್ನಡಿಗರು ಕೆರಳಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರವೇ ಪ್ರತಿಭಟನೆ ನಡೆಸಿದೆ. ಕಮಲ್ ಹಾಸನ್ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದೆ. ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಮಾಡಿದ್ರೆ ಚಿತ್ರಮಂದಿರವನ್ನ ಧ್ವಂಸ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಕನ್ನಡದ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ಗೆ ಇರುವ ಬದ್ಧತೆ ಶಿವರಾಜ್ ಕುಮಾರ್ಗೆ ಯಾಕಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ನಟಿ ರಮ್ಯಾ ಬಗ್ಗೆಯೂ ಕಿಡಿಕಾರಿರುವ ಕರವೇ ಕಾರ್ಯಕರ್ತರು ಮಂಡ್ಯದಲ್ಲಿ ಗೆಲ್ಲೋಕಾಗದೆ ಓಡಿ ಹೋದವರು ಅಂತ ಟೀಕಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಕನ್ನಡಿಗರನ್ನ ಕ್ಷಮೆ ಕೇಳುವವರೆಗೂ ಕನ್ನಡದಲ್ಲಿ ಅವನ ಸಿನಿಮಾವನ್ನ ರಿಲೀಸ್ ಆಗ್ಲಿಕ್ಕೆ ಬಿಡೋದಿಲ್ಲ. ಕನ್ನಡಕ್ಕಿಂತ ದೊಡ್ಡವರು ಯಾರು ಇಲ್ಲ, ಕರ್ನಾಟಕದ ವಿಚಾರಕ್ಕಿಂತ ದೊಡ್ಡವರು ಯಾರು ಇಲ್ಲ. ಹಾಗಾಗಿ ದಯಮಾಡಿ ರಾಜ್ಕುಮಾರ್ ಅವರಿಗಿರುವಂತ ಆ ಬದ್ಧತೆ, ಕನ್ನಡದ ಮೇಲಿನ ಪ್ರೀತಿ ಶಿವರಾಜ್ ಕುಮಾರ್ ಅವರಿಗೆ ಯಾಕೆ ಬಂದಿಲ್ವ ಗೊತ್ತಿಲ್ಲ. ಮೊದಲು ನಿಮ್ಮ ಮಾತನ್ನ ಹಿಂದಕ್ಕೆ ಪಡಿಬೇಕು. ಕಮಲ್ ಹಾಸನ್ನ ಧಿಕ್ಕರಿಸುವುದನ್ನ ಕಲಿಬೇಕು. ರಮ್ಯಾ ಅವರು ಮಂಡ್ಯ ಜನರನ್ನ ಓಟ್ ಕೇಳಿ ಕೊನೆಗೆ ಅವರು ಸೋಲಿಸಿದಾಗ ಮಂಡ್ಯನ ಬಿಟ್ಟು ಊರು ಬಿಟ್ಟು ಹೋದಂತವ್ರು. ರಮ್ಯಾ ಅವರಿಗೆ ಯಾವ ಇಮೇಜ್ ಇದೆ ಅಂತ ಹೇಳಿ ಅವರ ಬಗ್ಗೆ ತಲೆ ಕೆಡಿಸ್ಕೊಬೇಕು. ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದವರ ವಿರುದ್ಧ ಎಫ್ಐಆರ್, ಸುಮೋಟೋ ಕೇಸ್ ದಾಖಲಿಸಿಕೊಂಡ ಪೊಲೀಸ್. ಇನ್ನು ಕಮಲ್ ಹಾಸನ್ ಕನ್ನಡದ ಬಗ್ಗೆ ಉದ್ದಟತನ ಹೇಳಿಕೆ ಖಂಡಿಸಿ ಪ್ರತಿಭಟನೆ ನಡೆಸಿದ್ದ ನಮ್ಮ ಕರುನಾಡು ಯುವ ಸೇನೆ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪ್ರತಿಭಟನೆ ವೇಳೆ ನಟ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದ್ದಕ್ಕೆ ಬಸವೇಶ್ವರ ನಗರ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ರವಿಕುಮಾರ್ ಅನ್ನೋರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಮಲ್ ವಿರುದ್ಧ ಹೆಚ್ಚಾದ ಆಕ್ರೋಶದ ಕಿಚ್ಚು. ಬೆಳಗಾವಿ, ದಾವಣಗೆರೆ, ಚಿತ್ರದುರ್ಗದಲ್ಲಿ ಪ್ರತಿಭಟನೆ. ಕಮಲ್ ಹಾಸನ್ ಕನ್ನಡದ ಬಗ್ಗೆ ಆಡಿರುವ ಮಾತುಗಳಿಂದ ಕನ್ನಡಿಗರ ಕಿಚ್ಚು ಜಿಲ್ಲೆಗೂ ಹಬ್ಬಿದೆ. ಬೆಳಗಾವಿ, ದಾವಣಗೆರೆ, ಚಿತ್ರದುರ್ಗದಲ್ಲೂ ಕಮಲ್ ಹಾಸನ್ ಹೇಳಿಕೆ ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟನೆ ನಡೆದಿದೆ. ನಾರಾಯಣಗೌಡ ಬಣದ ಕರವೇ ಅಧ್ಯಕ್ಷ ರಮೇಶ್ ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ಆಗಿದೆ. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಕಾರ್ಯಕರ್ತರು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಗಾಂಧಿ ವೃತ್ತದಿಂದ ಓಬವ್ವ ವೃತ್ತದವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಕಮಲ್ ಹಾಸನ್ ಹೇಳಿಕೆ ಖಂಡಿಸಿ ದಾವಣಗೆರೆಯಲ್ಲಿ ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟನೆ ನಡೆಸಲಾಗಿದೆ. ನಗರದ ಎವಿಕೆ ಕಾಲೇಜು ರಸ್ತೆಯಲ್ಲಿ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಕ್ಷಮೆ ಯಾಚಿಸದಿದ್ರೆ ಸಿನಿಮಾ ರಿಲೀಸ್ ಇಲ್ಲ. ಫಿಲಂ ಚೇಂಬರ್ ಅಧ್ಯಕ್ಷ ಖಡಕ್ ಸಂದೇಶ. ಕನ್ನಡದ ಬಗ್ಗೆ ಉದ್ದಟತನ ಹೇಳಿಕೆ ನೀಡಿರುವ ಕಮಲ್ ಹಾಸನ್ ವಿರುದ್ಧ ಕರುನಾಡಲ್ಲಿ ಆಕ್ರೋಶ ಮುಂದುವರೆದಿದೆ. ಕನ್ನಡದ ಫಿಲಂ ಚೇಂಬರ್ ಕೂಡ ಖಡಕ್ ನಿಲುವು ತಾಳಿದೆ.
ಕಮಲ್ ಹಾಸನ್ ಕ್ಷಮೆಯಾಚನೆ ಮಾಡದೇ ಇದ್ರೆ ಸಿನಿಮಾ ರಿಲೀಸ್ ಮಾಡುವ ಮಾತೇ ಇಲ್ಲ ಅಂತ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ. ಥಿಯೇಟರ್ ಧ್ವಂಸ ಮಾಡ್ತೇವೆ ಅನ್ನುವ ಕರವೇ ಹೇಳಿಕೆಗೆ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಪ್ರತಿಕ್ರಿಯಿಸಿ, ಕರವೇ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಮಲ್ ಬಗ್ಗೆ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಳಿ, ಸೌತ್ ಇಂಡಿಯನ್ ಫಿಲಂ ಚೇಂಬರ್ಗೆ ಮೇಲ್ ಮಾಡಿದ್ದೀವಿ ಎಂದಿದ್ದಾರೆ. ವಿತರಕರು ಆಗ್ಬೋದು, ನಮ್ಮ ಎಕ್ಸಿಬಿಟರ್ಸ್ ಆಗ್ಬೋದು, ಇಲ್ಲಿ ನಮ್ಮಲ್ಲಿ ಗಲಾಟೆಗಳು ಆಗ್ತಾ ಇದ್ದಾವೆ. ನಾವು ಯಾವುದೇ ರೀತಿಯ ಫಿಲ್ಮ್ನ ಮಾಡೋದಿಲ್ಲ ಅಂತೇಳಿ ನಮ್ಮ ಎಕ್ಸಿಬಿಟರ್ಸ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ನು ಸಹ ನಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿದ್ದಾರೆ. 1 or 2 days ಅಲ್ಲಿ ಇದು ತಿಳಿ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ನಾವು SIFC ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ಗೂ ನಾವು ಒಂದು ಇಮೇಲ್ ಹಾಕಿದ್ವಿ. ಅವ್ರ ಜೊತೆನೂ ಸಂಪರ್ಕದಲ್ಲಿದ್ವಿ. ಅವರು ಕಮಲ್ ಹಾಸನ್ನ ಭೇಟಿ ಮಾಡ್ತಾ ಇದ್ದಾರೆ. ಅವರು ಏನು ನಮಗೆ ಕ್ಷಮಾಪಣೆ ಕೇಳಿಲ್ಲ ಅಂದರೆ ನಾವು ನಮ್ಮ ಕನ್ನಡ ಪರ ಸಂಘಟನೆಗಳ ಜೊತೆಗೇ ನಾವು ಸಪೋರ್ಟ್ ಮಾಡ್ತೀವಿ, ಅವ್ರ ಜೊತೆಗೆ ನಾವು ಇರ್ತೀವಿ. ಕನ್ನಡದ ಬಗ್ಗೆ ಉದ್ದಟತನದ ಹೇಳಿಕೆಯನ್ನ ಕೊಟ್ಟಿರುವಂತಹ ಕಮಲ್ ಹಾಸನ್ ಅವರ ವಿರುದ್ಧ ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಖಡಕ್ ಆಗಿರುವಂತಹ ಒಂದು ವಾರ್ನಿಂಗ್ ಅನ್ನ ರವಾನೆ ಮಾಡಿದೆ. ಕಮಲ್ ಹಾಸನ್ ಕ್ಷಮೆಯನ್ನ ಯಾಚನೆ ಮಾಡದೇ ಇದ್ರೆ ಕರ್ನಾಟಕದಲ್ಲಿ ಅವರ ಸಿನಿಮಾವನ್ನ ರಿಲೀಸ್ ಮಾಡುವಂತಹ ಮಾತೇ ಇಲ್ಲ ಅಂತ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ. ಇನ್ನೊಂದು ಕಡೆಗೆ ಕರವೇ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಎಲ್ಲಾದರೂ ಕರ್ನಾಟಕದಲ್ಲಿ ಚಲನಚಿತ್ರವನ್ನ ರಿಲೀಸ್ ಮಾಡಿದ್ರೆ ಇಡೀ ಚಿತ್ರರಂಗವನ್ನ ಧ್ವಂಸಗೊಳಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ರವಾನೆ ಮಾಡಿದೆ. ಇದರ ಜೊತೆಗೆ ಸೌತ್ ಇಂಡಿಯನ್ ಫಿಲಂ ಚೇಂಬರ್ ಜೊತೆಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಮೇಲ್ ಮಾಡಿದ್ದು ಕಮಲ್ ಹಾಸನ್ ವಿಚಾರದಲ್ಲಿ ಏನಾದರೂ ನಿರ್ಧಾರವನ್ನ ಕೈಗೊಳ್ಳಿ ಅನ್ನುವಂತಹ ಎಚ್ಚರಿಕೆಯನ್ನ ರವಾನೆ ಮಾಡಿದೆ. ನಾನು ತಪ್ಪು ಮಾಡಿದರಷ್ಟೇ ಕ್ಷಮೆ, ಕಮಲ್ ಹಾಸನ್ ಮತ್ತೆ ಮುಂದುವಾದ ಹೇಳ್ಕೊಳ್ಳೋಕೆ ಭಾರತೀಯ ಚಿತ್ರರಂಗದ ಮೇರು ನಟ. ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಕಮಲ್ ಹಾಸನ್ ಬುದ್ಧಿ ಕಲಿಯಲ್ಲ ಅನ್ಸುತ್ತೆ. ಮತ್ತೆ ಮೊಂಡುತನ ಪ್ರದರ್ಶಿಸ್ತಾ ಇದ್ದಾರೆ. ಚೆನ್ನೈನಲ್ಲಿ ಮತ್ತದೇ ಉದ್ದಟತನ ತೋರಿದ್ದಾರೆ. ನಾನು ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಮೊಂಡುವಾದ ಮುಂದುವರೆಸಿದ್ದಾರೆ. ನನಗೆ ಕರ್ನಾಟಕದ ಮೇಲೆ ಅಪಾರ ಪ್ರೀತಿ ಇದೆ, ಆಂಧ್ರ ಕೇರಳ ಬಗ್ಗೆಯೂ ಪ್ರೀತಿ ಇದೆ. ತಪ್ಪೇ ಮಾಡದಿದ್ರೆ ಕ್ಷಮೆ ಯಾಕೆ ಕೇಳಲಿ, ನಾನು ನ್ಯಾಯದ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದೆಯೂ ನನಗೆ ಬೆದರಿಕೆ ಹಾಕಲಾಗಿತ್ತು ಅಂತ ಆರೋಪಿಸಿದ್ದಾರೆ. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. I've been threatened before. And if I am wrong, I will apologize. If I'm not, I won't. It's my lifestyle. Please don't tamper with it. ಹೇಳ್ಕೊಳ್ಳೋದಕ್ಕೆ ಭಾರತದ ಮೇರು ನಟ ಜೊತೆಗೆ ಚಿತ್ರರಂಗದಲ್ಲಿ ತನ್ನದೇ ಛಾಪು ಮೂಡಿಸಿರುವಂತಹ ಕಮಲ್ ಹಾಸನ್ ತಮ್ಮ ಮೊಂಡುತನವನ್ನ ಮತ್ತೆ ಮುಂದುವರೆಸಿದ್ದಾರೆ. ಕನ್ನಡಿಗರು ಕೆರಳುವಂತೆ ಮಾಡ್ತಾ ಇದ್ದಾರೆ. ಈಗಾಗಲೇ ಇವತ್ತು ಮತ್ತೆ ಚೆನ್ನೈನಲ್ಲಿ ಮಾತನಾಡಿರುವಂತಹ ಕಮಲ್ ಹಾಸನ್, ಯಾವುದೇ ಕಾರಣಕ್ಕೂ ನಾನು ಕನ್ನಡಿಗರ ಕ್ಷಮೆಯನ್ನ ಯಾಚನೆ ಮಾಡೋದಿಲ್ಲ, ನನಗೆ ತಪ್ಪೇ ಮಾಡಿಲ್ಲ ಅಂತ ಅಂದ್ರೆ ನಾನು ಕ್ಷಮೆ ಕೇಳುವಂತಹ ಪ್ರಶ್ನೆ ಎಲ್ಲಿ ಅನ್ನುವಂತಹ ಉದ್ದಟತನವನ್ನ ಮೆರೆದಿದ್ದಾರೆ. ಜೊತೆಗೆ ನನಗೆ ಆಂಧ್ರದ ಮೇಲೂ ಪ್ರೀತಿ ಇದೆ, ಕೇರಳದ ಮೇಲೂ ಪ್ರೀತಿ ಇದೆ, ಕರ್ನಾಟಕದ ಮೇಲೂ ಕೂಡ ಪ್ರೀತಿ ಇದೆ, ಹಾಗಂತ ಕ್ಷಮೆ ಏನಕ್ಕೆ ಕೇಳಬೇಕು ಅನ್ನುವಂತಹ ನಿಲುವಿಗೆ ಬಂದಿದ್ದಾರೆ. ಜೊತೆಗೆ ನ್ಯಾಯದ ಮೇಲೆ ನಂಬಿಕೆ ಇದೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಈ ಹಿಂದೆಯೂ ನನಗೆ ಬೆದರಿಕೆಯನ್ನ ಹಾಕಿದ್ರು ಅನ್ನುವಂತಹ ವಿವೇಚನ ರಹಿತವಾಗಿರುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ನಲ್ಲಿ ಕಮಲ್ ಹಾಸನ್ ಹೇಳಿಕೆಯಿಂದ ಕನ್ನಡಿಗರು ಕೆರಳಿದ್ದಾರೆ. ಆದರೆ ನಟ ಕಮಲ್ ಹಾಸನ್ ತಮ್ಮ ಮೊಂಡುತನವನ್ನ ಮುಂದುವರೆಸಿದ್ದಾರೆ. ತಪ್ಪೇ ಮಾಡಿಲ್ಲ, ಕ್ಷಮೆಯ ಮಾತೆಲ್ಲಿ ಅಂತ ಮತ್ತೆ ಕನ್ನಡಿಗರು ಕೆರಳುವಂತೆ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.